ನಮಸ್ಕಾರ ವೀಕ್ಷಕರೇ. ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ, ಮಾಸ ಭವಿಷ್ಯ ಹೇಗಿದೆ, 12 ರಾಶಿಗಳ ಫಲಾಫಲಗಳೇನು, ಬಹಳಷ್ಟು ಜನ ನನ್ನ ರಾಶಿಗೇನಿರುತ್ತೋ, ಮೇಷಕ್ಕೇನಿರುತ್ತೋ, ವೃಷಭಕ್ಕೇನಿರುತ್ತೋ, ಮಿಥುನಕ್ಕೇನಿರುತ್ತೋ, ಕಟಕಕ್ಕೇನಿರುತ್ತೋ, ಸಿಂಹಕ್ಕೇನಿರುತ್ತೋ, ಕನ್ಯಾಕ್ಕೇನಿರುತ್ತೋ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಯವರದು ಕೂಡ ಭವಿಷ್ಯವನ್ನ, ನಡೀತಕ್ಕಂಥ ಘಟನೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ನಾನು ಪ್ರತಿ ಮಾಸ ಕೊಡ್ತಾ ಬಂದಿದ್ದೇನೆ. ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಒಂದೊಂದು ರಾಶಿಯ ಭವಿಷ್ಯವನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕುಲ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ಜಾತಕ ಏನ್ ಹೇಳುತ್ತೆ ನೋಡೋಣ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಗಿದೆ? ಸಪ್ತಮ ಸ್ಥಾನದಲ್ಲಿ ಶನಿ, ಏಳರಾಟ ಶನಿ. ಅಯ್ಯೋ ಗುರುಗಳೇ, ನಮ್ಮ ಕತೆ ಯಾರಿಗೆ ಹೇಳಬೇಕು? ಆರ್ಥಿಕ ಪರಿಸ್ಥಿತಿನ ಸ್ನೇಹಿತನ ಹತ್ರ ಕೇಳಿದ್ರು ಕೊಡಲ್ಲ, ಕೊಡ್ಬೇಕಾದವರು ಕೊಡಲ್ಲ, ಬರ್ಬೇಕಾಗಿರೋದು ಬರ್ತಾ ಇಲ್ಲ, ಹೋಗ್ಲಿ ಉತ್ಪತ್ತಿ ಆಗೋದು ಕೂಡ ಉತ್ಪತ್ತಿ ಆಗ್ತಾ ಇಲ್ಲ. ನಾವ್ ಇನ್ನೇನ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನರ ಪ್ರಶ್ನೆ ನೋಡಿ. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರದೆ ಮರಕ ಬರುತ್ತೆ. ಮರಕ ಬಂದ್ರೆ ಏನು? ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಬರುತ್ತೆ. ದಶಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನು ಮಿಥುನದಲ್ಲಿ ನಡೀತಾ ಇದ್ದಾನೆ. ನಿಮ್ಮ ರಾಶ್ಯಾಧಿಪತಿಯ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ, ಹೌದಲ್ವಾ? ಸೌಮ್ಯರತ್ವ ಬಿಡಿ, ಕರ್ಮ ಸ್ಥಾನಾಧಿಪತಿಯ ಬಲ ಅಂತಕ್ಕಂಥದ್ದು ಇದೆಯಲ್ಲ, ಬುದ್ಧಿಶಕ್ತಿ ಉಪಯೋಗಿಸಿ ಕೆಲಸ ಕಾರ್ಯಗಳನ್ನ ಮಾಡಿ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಕಷ್ಟಾರ್ಜಿತ ಅಂತಕ್ಕಂಥದ್ದನ್ನ ನೀವು ಮಾಡಿದರೆ, ಬುದ್ಧಿಶಕ್ತಿಯನ್ನ ಉಪಯೋಗಿಸಿದರೆ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಆರೋಗ್ಯ ಭಾಗ್ಯ ಭಗವಂತ ಗಾಡ್ ಗಿಫ್ಟ್ ಕೊಡ್ತಾನೆ. ಈ ಒಂದು ಮಾಸದಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಏನೋ ಸಣ್ಣ ಪುಟ್ಟದ್ದು ಹಾಗೆ ಹೀಗೆ ಹೋಗ್ತಕ್ಕಂಥದ್ದು. ವಯಸ್ಸಾದವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಶರ್ಕರ ವ್ಯಾಧಿ, ಅರ್ಬುದ, ರಕ್ತಪಿತ್ತಾದಿಗಳು ವೇರಿಯೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. BP, ಶುಗರ್ ಇವೆಲ್ಲವನ್ನು ಕೂಡ ಚೆಕ್ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಮಾಸದ ಅಂತ್ಯ ಭಾಗದಲ್ಲಿ ಜೀವನದಲ್ಲಿ ತಿರುವು ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಉಪಯೋಗವನ್ನು ಮಾಡ್ಕೊಳ್ಳಿ. ನೀವು ಅಂದುಕೊಂಡೇ ಇರಲ್ಲ ರೀ, ಯಾರದೋ ಧನ ಆಗಮನವಾಗ್ಬಿಡುತ್ತೆ, ಯಾರ್ದೋ ಧನ ಲಾಭ ಆಗತ್ತೆ, ಯಾವುದೋ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಬಿಡುತ್ತೆ, ಯಾವುದೋ ದೊಡ್ಡ ಕೆಲಸ ಸಿಗತ್ತೆ, ಯಾವುದೋ ಆಗದೆ ಇರ್ತಕ್ಕಂಥ ಕೆಲಸ ಆಗೋಗ್ಬಿಡುತ್ತೆ. ಅನ್ಕೊಂಡೇ ಇರಲ್ಲ ನೀವು. ಅದನ್ನೇ ಹೇಳೋದು ಗಾಡ್ ಗಿಫ್ಟ್ ಅಂತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತಲ್ಲ, ಅದನ್ನು ಉಪಯೋಗವನ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೀತಕ್ಕಂಥ ಯೋಗಗಳಿದೆ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದ ತಕ್ಷಣ ನಿಮಗೇನು ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನ ಬಲ ಇದೆಯಲ್ಲ, ಅನುಕೂಲಗಳಿದೆಯಲ್ಲ. ಕರ್ಮಸ್ಥಾನದಲ್ಲಿ ಗುರು ಇದ್ದಾನಲ್ಲ, ದಶಮ ಸ್ಥಾನದಲ್ಲಿ ಗುರು ಇದ್ದಾನಲ್ಲ. ಕೆಲ ಜ್ಯೋತಿಷ್ಯರ ಯೋಚನೆ ಏನು, ಅಯ್ಯೋ ದಶಮದಲ್ಲಿ ಗುರು ಇದ್ದಾನೆ, ಶತ್ರು ಕ್ಷೇತ್ರ, ಅದು ಹಂಗಾಗೋಗ್ಬಿಡುತ್ತೆ, ಹಿಂಗಾಗೋಗ್ಬಿಡುತ್ತೆ ನಿಮಗೆ ಅಂತ ಭಯ ಹುಟ್ಟಿಸ್ತಾರೆ. ಯಾಕೆ ಭಯ ಪಡ್ತೀರಿ? ಭಯ ಪಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ಹೋಮ ಹವನಗಳು, ವ್ರತ, ಪೂಜೆ, ದಾನ ಇವೆಲ್ಲವನ್ನು ಕೂಡ ನಡೆಸ್ತೀರಾ ರೀ. ಫೆಬ್ರವರಿ ಮಾಸದಲ್ಲಿ ನೀವು ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನೊಂದು ವಿಚಾರವನ್ನ ನಾನು ಹೇಳ್ತೇನೆ. ನಂಬಿಕೆ ದ್ರೋಹಕ್ಕೂ ಕೂಡ ಒಳಗಾಗಬೇಕಾಗತ್ತೆ. ಓವರ್ ಕಾನ್ಫಿಡೆಂಟ್ ಬೇಡ. ಇತ್ತೀಚೆಗೆ ನೀವು ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡ್ಕೊಳ್ಳಿ. ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು
ಏನೆಲ್ಲಾ ಅನಾಹುತಗಳನ್ನ ಅನುಭವಿಸಿದ್ದೀರಾ ಅಂತ. ಹೌದಲ್ವಾ? ಹೌದು ತಾನೆ? ಅದಕ್ಕೋಸ್ಕರನೇ ಹೇಳೋದು, ಆ ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದನ್ನ ಬೇಡ. ಯೋಚನೆ ಮಾಡಿ, ಯಾವುದೇ ತೀರ್ಮಾನವನ್ನ ತಗೋಬೇಕಾದ್ರೆ ಆಲೋಚಿಸಿ ನಿರ್ಧಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಅನುಕೂಲಗಳಾಗತ್ತೆ. ಕಷ್ಟ ಅನ್ನೋದು ಬರುತ್ತೆ. ಗ್ರಹಚಾರ ಯಾರ ತಾತನ ಮನೆಯ ಗಂಟು, ನಿಮ್ಮ ತಾತನ ಮನೆಯ ಗಂಟು ಅಲ್ಲ, ನಮ್ಮಪ್ಪನ ಮನೆಯ ಗಂಟು ಅಲ್ಲ. ಅದು ಹೇಳಿದಾಗ ನಾವು ಕೇಳಬೇಕು. ಇದನ್ನೇ ಗ್ರಹಚಾರ ಅನ್ನೋದು, ಗ್ರಹಗಳ ಬಲಾಬಲಗಳು ಅನ್ನೋದು. ನಿಮಗೆಲ್ಲರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಅನುಕೂಲಗಳು ಪ್ರಾಪ್ತಿಯಾಗಬೇಕು. ಈ ಮಾಸದಲ್ಲಿ ನಾವೇನು ಪರಿಹಾರವನ್ನ ಮಾಡಬೇಕು ಅನ್ನೋದಾದ್ರೆ ಒಂದು ವಿಚಾರವನ್ನ ಹೇಳ್ತೀನಿ. ಒಂದು ಹಸಿರು ಬಟ್ಟೆಯನ್ನ ತಗೊಳ್ಳಿ, ಒಂದು ಬುಧವಾರ. ಅದಕ್ಕೆ ಹೆಸರು ಕಾಳನ್ನ ಒಂದು ಬೊಗಸೆ ಹಾಕಿ, ಅದನ್ನ ಗಂಟು ಕಟ್ಟಿ 3 ರಾತ್ರಿ ನೀರಲ್ಲಿ ಅದನ್ನ ನೆನೆಸಿ. ಹರಿಯೋ ನೀರಲ್ಲಿ ನೆನೆಸಬೇಕು, ನಿಂತಿರೋ ನೀರಲ್ಲಿ ಅಲ್ಲ. ಹರಿಯೋ ನೀರಲ್ಲಿ ನೆನೆಸಬೇಕು. ಅದನ್ನ ವಾಪಸ್ ತಗೊಳ್ಳಿ. ಅದನ್ನ ವಾಪಸ್ ತಗೊಂಡು ಅದರಿಂದ ವಿಷ್ಣು ಆಲಯಕ್ಕೆ ಹೋಗಿ ಪ್ರಸಾದವನ್ನ ಮಾಡಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದನ್ನ ಮಾಡಿದ್ದೇ ಆದರೆ ತಿಂಗಳ ಅಂತ್ಯದಲ್ಲಿ ಬರ್ತಕ್ಕಂಥ ಧನ ಲಾಭ ಸುಮಾರಲ್ಲ, ಬಹಳಷ್ಟು ಬರುತ್ತೆ. ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಕೂಡ ನಿಮಗೆ ಸಿಗತ್ತೆ.